1500 ವರ್ಷಗಳ ಹಿಂದೆ ಚೈನಾದಲ್ಲಿ ವು ಅನ್ನುವಂಥ ಒಬ್ಬ ಚಕ್ರವರ್ತಿ ಇದ್ದ. ಅವನು ಬೌದ್ಧ ಮತಕ್ಕೆ ಸೇರಿದವನಾಗಿದ್ದ. ಅಷ್ಟೇ ಅಲ್ಲ, ಭಾರತ ದೇಶದಿಂದ ಒಬ್ಬ ಮಹಾನ್ ಬೌದ್ಧ ಗುರು ಬಂದು ಮತ ಸಂದೇಶವನ್ನ ಚೈನಾದಲ್ಲಿನ ಜನಗಳಿಗೂ ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದ. ಬೌದ್ಧ ಮತದ ಬಗ್ಗೆ ತನ್ನ ದೇಶದ ಜನಗಳಿಗೂ ತಿಳಿಯುವಂತೆ ಮಾಡಿ ಚೈನಾದಲ್ಲೂ ಆ ಮತವನ್ನ ಸಾರಬೇಕು ಅಂತ ಅನ್ಕೊಳ್ತಿದ್ದ. ಈ ರೀತಿ ಸುಮಾರು ವರ್ಷಗಳಿಂದ ಆ ಚಕ್ರವರ್ತಿ ಕಾಯ್ತಾ ಇದ್ದ. ಆದ್ರೆ ಯಾವ ಗುರುವೂ ಬರಲಿಲ್ಲ. ಆ ರಾಜನಿಗೆ ವಯಸ್ಸಾಗುತ್ತಾ ಹೋಗುತ್ತೆ. ಆ ಸಮಯದಲ್ಲಿ ಒಂದು ದಿನ ಒಬ್ಬ ಮಹಾನ್ ಸಂಪೂರ್ಣವಾಗಿ ಆತ್ಮಜ್ಞಾನವನ್ನ ಹೊಂದಿದ್ದ ಗುರುವು ಹಿಮಾಲಯವನ್ನ ದಾಟಿ ಬಂದು ಚೈನಾದಲ್ಲಿ ಬೌದ್ಧ ಸಂದೇಶವನ್ನ ಎಲ್ಲರಿಗೂ ಸಾರುತ್ತಿದ್ದಾನೆ ಅನ್ನೋ ಸುದ್ದಿಯನ್ನ ಕೇಳ್ತಾನೆ. ಆ ಸುದ್ದಿಯನ್ನ ಕೇಳಿದಂತ ವು ಚಕ್ರವರ್ತಿ ತುಂಬಾ ಖುಷಿ ಪಡ್ತಾನೆ. ಅವನಿಗೆ ಸ್ವಾಗತ ಕೋರೋಕೆ ಎಲ್ಲವನ್ನೂ ಸಿದ್ಧ ಮಾಡ್ತಾನೆ. ಬರುವಂತವನು ಚಮತ್ಕಾರದ ಮಾತುಗಳಿಂದ ಮತ್ತು ತನ್ನ ತೇಜಸ್ಸಿನಿಂದ ಚೈನಾದ ಜನಗಳನ್ನ ಬೌದ್ಧ ಮತಕ್ಕೆ ಆಕರ್ಷಣೆ ಮಾಡ್ತಾನೆ ಅಂತ ಆ ಚಕ್ರವರ್ತಿ ಅಂದುಕೊಂಡಿದ್ದ. ತುಂಬಾ ದಿನಗಳು ಅವನಿಗೋಸ್ಕರ ಕಾದ ನಂತರ ಚೈನಾ ರಾಜ್ಯ ಸರಿಹದ್ದಿನಲ್ಲಿ ಆ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಅವನನ್ನ ನೋಡಿದ ತಕ್ಷಣವೇ ಚೈನಾದ ಆ ಚಕ್ರವರ್ತಿ ಒಂದೇ ಸಾರಿ ಶಾಕ್ಗೆ ಒಳಗಾಗ್ತಾನೆ. ಯಾಕಂದ್ರೆ ಆ ವ್ಯಕ್ತಿ ಹರಿದ ಬಟ್ಟೆಗಳನ್ನ ತೊಟ್ಟು ಮಾಂಸ ಖಂಡಗಳಿಲ್ಲದೆ ದೇಹವೆಲ್ಲ ಬರೀ ಮೂಳೆಗಳಿಂದ ನೋಡುವುದಕ್ಕೆ ತುಂಬಾ ಭಯಂಕರವಾಗಿ ಕಾಣುತ್ತಿದ್ದ. ಅವನೇ ಬೋಧಿಧರ್ಮ. 5ನೇ ಶತಮಾನದಲ್ಲಿ ಬೋಧಿಧರ್ಮ ದಕ್ಷಿಣ ಭಾರತದಲ್ಲಿನ ಪಲ್ಲವ ರಾಜ್ಯದಲ್ಲಿ ಯುವರಾಜನಾಗಿ ಹುಡ್ತಾನೆ. ಅವನು ಕಾಂಚೀಪುರಂನ ರಾಜನಾಗಿದ್ದ. ಅವನಿಗೆ ಚಿಕ್ಕಂದಿನಿಂದಲೂ ಪ್ರಾಪಂಚಿಕ ವಿಷಯಗಳ ಬಗ್ಗೆ, ವಿವಿಧ ಧರ್ಮಗಳ ಬಗ್ಗೆ ತಿಳಿದುಕೊಳ್ಳೋಕೆ ತುಂಬಾ ಇಷ್ಟಪಡ್ತಿದ್ದ. ಅದೇ ಕಾರಣಕ್ಕೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ರಾಜ್ಯವನ್ನೇ ರಾಜ ಭೋಗಗಳನ್ನೆಲ್ಲ ಬಿಟ್ಟು ಸನ್ಯಾಸಿಯಾಗ್ತಾನೆ. ಅನಂತರ ಪ್ರಜಂತರ ಅನ್ನುವಂಥ ಒಬ್ಬ ಗುರುವಿನ ಹತ್ತಿರ ಶಿಷ್ಯನಾಗಿ ಸೇರ್ಕೊಳ್ತಾನೆ. ಆ ಗುರು ಇದ್ದ ಮಠದಲ್ಲಿ ಇವನೂ ಇರ್ತಿದ್ದ. ಅಲ್ಲಿ ಹೇಳ್ತಿದ್ದ ಬೌದ್ಧ ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಆ ಗುರುವಿಗೆ ಬೇರೆಯವರಿಗಿಂತ ಇವನೇ ಒಳ್ಳೆಯ ಶಿಷ್ಯನಾಗಿ ಬದಲಾಗ್ತಾನೆ. ಹೀಗೆ ಕೇವಲ 22ನೇ ವಯಸ್ಸಿನಲ್ಲೇ ಅವನು ಪೂರ್ತಿಯಾಗಿ ಜ್ಞಾನೋದಯವನ್ನ ಪಡಿತಾನೆ. ಆ ರೀತಿ ಕೆಲ ವರ್ಷಗಳವರೆಗೆ ಬೋಧಿಧರ್ಮನು ದಕ್ಷಿಣ ಭಾರತದ ಅನೇಕ ಪ್ರಾಂತ್ಯಗಳಲ್ಲಿ ಬೌದ್ಧ ಮತವನ್ನ ಬೋಧನೆ ಮಾಡ್ತಾನೆ. ಆದ್ರೆ ಬೋಧಿಧರ್ಮನ ಗುರುವಾಗಿದ್ದವನು ಚೈನಾದ ಜನಗಳಿಗೂ ಬೌದ್ಧ ಮತವನ್ನ ಸಾರಬೇಕು ಅಂತ ಹೇಳಿ ಸಾವನ್ನಪ್ಪಿರ್ತಾನೆ. ಈ ಕಾರಣಕ್ಕೆ ತನ್ನ ಗುರುವಿನ ಆಸೆಯನ್ನ ಈಡೇರಿಸೋದಕ್ಕೆ ಬೋಧಿಧರ್ಮನು ಸುಮಾರು 3800 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದಂತ ಚೈನಾಗೆ ಹೋಗಲು ಒಬ್ಬನೇ ತೆರಳ್ತಾನೆ. ಕಾಡು, ಬೆಟ್ಟ, ಸಮುದ್ರಗಳನ್ನ ದಾಟಿ 3 ವರ್ಷಗಳವರೆಗೆ ಪ್ರಯಾಣ ಮಾಡಿ ಚೀನಾಗೆ ಹೆಜ್ಜೆ ಇಟ್ಟ. ಮುಂಚಿತವಾಗಿ ಚೈನಾದ ಕೆಲ ಊರುಗಳಿಗೆ ತಿರುಗಾಡಿದ್ದ. ಆದ್ರೆ ಅಲ್ಲಿನ ಜನಗಳು ಅವನ ಹತ್ತಿರಕ್ಕೂ ಬರ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ವರ್ಷಗಳವರೆಗೆ ಅವನು ಪ್ರಯಾಣ ಮಾಡಿದ್ರಿಂದ ಬೋಧಿಧರ್ಮನು ಭಯಂಕರವಾದ ಜುಟ್ಟು, ಗಡ್ಡದಿಂದ, ದಪ್ಪನೆಯ ಕಣ್ಣುಗಳಿಂದ ವಿಚಿತ್ರವಾಗಿ ಕಾಣ್ತಿದ್ದ. ಬೋಧಿಧರ್ಮನು ತನ್ನ ಬುದ್ಧಿಶಕ್ತಿಯಿಂದ ಚೀನಾ ಭಾಷೆಯನ್ನ ಕಲ್ತ್ಕೊಳ್ತಾನೆ. ಮೊದಲೇ ಸರ್ವಗುಣನಾಗಿದ್ದ ಬೋಧಿಧರ್ಮ ಚೀನಾ ಭಾಷೆಯನ್ನ ಕಲಿತಿದ್ರಿಂದ ಇನ್ನೂ ದೊಡ್ಡದಾಗಿ ಚೀನಾದ ಜನಗಳಲ್ಲಿ ಬೋಧಿಧರ್ಮನ ಹೆಸರು ಪ್ರಖ್ಯಾತಿಯಾಯಿತು. ಅನಂತರ ಬೋಧಿಧರ್ಮನು ಚಿಯಾಂಗ್ ನದಿಯನ್ನ ದಾಟಿ ವು ಅನ್ನುವಂತ ಚಕ್ರವರ್ತಿ ಆಳುತ್ತಿದ್ದಂತ ರಾಜ್ಯಕ್ಕೆ ಹೊರಟ. ಆಗ ಬೋಧಿಧರ್ಮ ತನ್ನ ಸಾಮ್ರಾಜ್ಯಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಕೇಳಿ ಆ ರಾಜ ತುಂಬಾ ಖುಷಿ ಪಡ್ತಿದ್ದ. ತುಂಬಾ ದೂರದಿಂದ ಅಲೆದು ದಣಿದಿದ್ದ ಬೋಧಿಧರ್ಮನನ್ನ ನೋಡಿ ಅವನಿಗೆ ಅಯ್ಯೋ ಎನಿಸಿತ್ತು. ಇರಲಿ, ಜ್ಞಾನೋದಯ ಹೊಂದಿದ್ದ ವ್ಯಕ್ತಿ ಬರಲಿದ್ದಾನೆ ಅನ್ನೋ ಕಾರಣಕ್ಕೆ ಕಾಯುತ್ತಿದ್ದ. ಆದ್ರೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿ ನೋಡೋದಿಕ್ಕೆ ಒಬ್ಬ ಹುಚ್ಚನಾಗಿ ಕಾಣ್ತಿದ್ದ. ಪರ್ವತಗಳಲ್ಲಿ ತಿಂಗಳುಗಟ್ಟಲೆ ಪ್ರಯಾಣ ಮಾಡಿದ್ದ ಬೋಧಿಧರ್ಮ ನಿಜವಾಗಿಯೂ ಆಕರ್ಷಣೀಯವಾಗಿ ಕಾಣ್ತಿರ್ಲಿಲ್ಲ. ಆದ್ರೂ ಅವನನ್ನ ಸ್ವಾಗತ ಮಾಡಿ ಆಹಾರವನ್ನ ಕೊಡ್ತಾನೆ. ಅವನಿಗೆ ಸಿಕ್ಕ ಈ ಒಂದು ಅವಕಾಶಕ್ಕೆ ಆ ಚಕ್ರವರ್ತಿ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಅಂತ ಕೇಳ್ತಾನೆ. ಆಗ ಬೋಧಿಧರ್ಮನು ಅದು ಏನೇ ಆಗಿದ್ರು ಕೇಳಿ ಅಂತ ಹೇಳ್ತಾನೆ. ಆಗ ಆ ಚಕ್ರವರ್ತಿ, ನಾನು ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೇನೆ. ಅದೆಷ್ಟೋ ಕಷ್ಟದಲ್ಲಿದ್ದ ಜನಗಳಿಗೆ ಸಹಾಯ ಮಾಡಿದ್ದೇನೆ. ಶತ್ರುಗಳನ್ನು ಕೂಡ ಕ್ಷಮಿಸಿ ಬಿಟ್ಟಿದ್ದೇನೆ. ಇದೆಲ್ಲದರ ಪ್ರತಿಫಲವಾಗಿ ನನಗೆ ಮೋಕ್ಷ ದೊರಕುತ್ತದಾ ಅಂತ ಕೇಳ್ತಾನೆ. ಆಗ ಬೋಧಿಧರ್ಮ ಕೋಪದಿಂದ ಮೇಲೆದ್ದು ಆ ಚಕ್ರವರ್ತಿಯ ಕಡೆಗೆ ನೋಡುತ್ತಾ, ಏನು, ನಿಮಗ ಮುಕ್ತಿನ? ನೀನು ಮಾಡಿದ ಕೆಲಸಕ್ಕೆ ನೀನು ತಪ್ಪದೆ ನರಕಕ್ಕೆ ಹೋಗ್ತೀಯಾ? ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲವನ್ನ ಅಪೇಕ್ಷಿಸದೆ ಶುದ್ಧ ಮನಸ್ಸಿನಿಂದ ಮಾಡಬೇಕು. ಆದರೆ ನೀನು ಮಾಡಿದ ಒಳ್ಳೆ ಕೆಲಸವನ್ನೆಲ್ಲ ಲೆಕ್ಕ ಹಾಕುತ್ತಾ ಬಂದಿರುವೆ. ಮಾಡಿದ ಕೆಲಸಗಳಿಗೆ ನೀನು ಮೋಕ್ಷ ಸಿಗಬೇಕೆಂದು ಅಂದುಕೊಳ್ಳುತ್ತಿರುವೆ. ನಾನು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ, ನಾನು ತುಂಬಾ ಶ್ರೇಷ್ಠನು ಎಂದು ನೀನು ನಿನ್ನ ಮನಸ್ಸಿನಲ್ಲಿ ಅಹಂಕಾರವನ್ನ ತುಂಬಿಕೊಂಡಿರುವೆ. ಆದ್ದರಿಂದ ನಿನ್ನಲ್ಲಿರುವ ಅಹಂಕಾರವನ್ನ ಇಳಿಸುವುದಕ್ಕೆ ನಿನ್ನನ್ನು ನರಕಕ್ಕೆ ಕೊಂಡೊಯ್ಯುತ್ತಾರೆ ಅಂತ ಕೋಪದಲ್ಲೇ ಹೇಳ್ತಾನೆ. ಆದ್ರೆ
ವು ಚಕ್ರವರ್ತಿಗೆ ಇದ್ಯಾವುದು ಆಗ ಅರ್ಥವಾಗದೆ ಅವನಿಗೆ ಕೋಪ ನೆತ್ತಿಗೇರಿ ಬೋಧಿಧರ್ಮನನ್ನ ತನ್ನ ಸಾಮ್ರಾಜ್ಯದಿಂದ ಹೊರಗಡೆ ಹಾಕ್ತಾನೆ. ಆದ್ರೆ ಬೋಧಿಧರ್ಮ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವನು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಆದ್ರೆ ವು ಚಕ್ರವರ್ತಿ ತನಗೆ ಸಿಕ್ಕಿದ್ದ ಒಳ್ಳೆಯ ಅವಕಾಶವನ್ನ ಕಳೆದುಕೊಂಡಿದ್ದ. ನಂತರ ಸುಮಾರು ವರ್ಷಗಳು ಕಳೆದ್ಮೇಲೆ ಬೋಧಿಧರ್ಮ ಜಾನಾವನ್ನ ಚೀನಾಗೆ ಪರಿಚಯ ಮಾಡ್ತಾನೆ. ಅದು ಅಲ್ಲಿ ಚಾನ್ ಆಗಿ ಬದಲಾಗುತ್ತೆ. ಈ ಚಾನ್ ಇಂಡೋನೇಷ್ಯಾ, ಜಪಾನ್ನಂತಹ ದೇಶಗಳಿಗೂ ಹಬ್ಬುತ್ತಾ ಅದು ಜೆನ್ ಆಗಿ ಬದಲಾಯಿತು. ಈ ಜೆನ್ನ ಚೈನಾಗೆ ತಗೊಂಡ್ ಬಂದಂತ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಅದು ಬೋಧಿಧರ್ಮ. ವು ಚಕ್ರವರ್ತಿ ಅವನನ್ನ ತನ್ನ ಸಾಮ್ರಾಜ್ಯದಿಂದ ಹೊರಗಡೆ ಹಾಕಿದ್ಮೇಲೆ ಬೋಧಿಧರ್ಮ ಪರ್ವತಗಳತ್ತ ಹೊರಟ. ಅಲ್ಲಿದ್ದಂತ ಶಾವಲಿನ್ ಮಠದಲ್ಲಿ ಸನ್ಯಾಸಿಗಳ ಜೊತೆಗೆ ಬೌದ್ಧ ಮತದಲ್ಲಿ ಧರ್ಮ ಶಾಂತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾನೆ. ಬೋಧಿಧರ್ಮನನ್ನ ಅವರು ಹತ್ತಿರಕ್ಕೂ ಕೂಡ ಬರೋದಕ್ಕೆ ಬಿಡ್ಲಿಲ್ಲ. ಯಾಕಂದ್ರೆ ವು ಚಕ್ರವರ್ತಿ ಇವನನ್ನ ಹೊರಗಡೆ ಹಾಕಿದಾನೆ ಅನ್ನೋದು ಒಂದು ಕಾರಣವಾದ್ರೆ, ಅಲ್ಲಿದ್ದಂತ ಸನ್ಯಾಸಿಗಳಿಗಿಂತ ಬೋಧಿಧರ್ಮನು ಪರಿಶುದ್ಧವಾಗಿ ಅಂದ್ರೆ ಕ್ಲೀನ್ ಆಗಿ ಇಲ್ಲದೆ ಇದ್ದದ್ದು ಮತ್ತೊಂದು ಕಾರಣವಾಗಿತ್ತು. ಅನಂತರ ಬೋಧಿಧರ್ಮನು ಪರ್ವತ ಗುಹೆಗಳಿಗೆ ಹೋಗಿ ಧ್ಯಾನ ಮಾಡೋಕೆ ಶುರು ಮಾಡ್ಕೊಳ್ತಾನೆ. ಅವನ ಧ್ಯಾನ ಎಷ್ಟು ಕಠೋರವಾಗಿರ್ತಿತ್ತು ಅಂದ್ರೆ ಸುದೀರ್ಘವಾಗಿ 9 ವರ್ಷಗಳವರೆಗೆ ಧ್ಯಾನ ಮಾಡ್ತಾನೆ. ಅವನ ಕಠೋರವಾದ ಧ್ಯಾನವನ್ನ ಕಂಡಂತ ಕೆಲವೊಂದಷ್ಟು ಜನ ಪ್ರತಿದಿನ ಬೋಧಿಧರ್ಮನನ್ನ ನೋಡೋದಿಕ್ಕೆ ಅಂತಾನೆ ಅಲ್ಲಿಗೆ ಬಂದು ಹೋಗ್ತಿದ್ರು. ಗುಡುಗು ಸಿಡಿಲು ಮಳೆ ಏನೇ ಬಂದ್ರೂ ಬೋಧಿಧರ್ಮನು ತನ್ನ ಧ್ಯಾನವನ್ನ ಮುಂದುವರಿಸ್ತಾನೆ. ಅದನ್ನ ಕಂಡು ಅವನಿಗೆ ಕೆಲವೊಂದಷ್ಟು ಜನ ಶಿಷ್ಯರು ಕೂಡ ಆಗ್ತಾರೆ. ಧ್ಯಾನ ಮಾಡುವವರಿಗೆ ನಿದ್ದೆ ದೊಡ್ಡ ಶತ್ರು ಅಂತ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಬೋಧಿಧರ್ಮನು ಒಂದು ಸಾರಿ ಧ್ಯಾನದಲ್ಲಿದ್ದಾಗ ನಿದ್ರೆಗೆ ಜಾರ್ತಾನೆ. ಅದರಿಂದ ಅವನಿಗೆ ಅವನ ಮೇಲೆಯೇ ಕೋಪ ಬಂದು ತನ್ನ ಕಣ್ಣು ರೆಪ್ಪೆಗಳನ್ನೇ ಕತ್ತರಿಸಿಕೊಳ್ತಾನೆ. ಯಾವಾಗ ಅವನ ಕಣ್ಣು ರೆಪ್ಪೆಗಳು ಭೂಮಿಗೆ ಬೀಳ್ತವೋ ಆಗ ಭೂಮಿಯಿಂದ ಕೆಲವು ಸಸ್ಯಗಳು ಮೊಳಕೆ ಬಂದವಂತೆ. ಅನಂತರ ಬಂದಂತ ಕೆಲವು ಸನ್ಯಾಸಿಗಳು ಅವರಿಗೆ ಧ್ಯಾನದಲ್ಲಿ ನಿದ್ರೆ ಬಂದರೆ ಆ ರೀತಿಯ ಸಸ್ಯಗಳಿಂದ ಟೀಯನ್ನ ತಯಾರಿಸಿ ಕುಡಿತಿದ್ರಂತೆ. ಅದೇ ಕಾರಣಕ್ಕೆ ಆ ಪ್ರದೇಶವನ್ನ ಚಾಯ್ ಅಂತ ಕರೀತಾರೆ. ಅನಂತರ ಶಾವಲಿನ್ನ ಸನ್ಯಾಸಿಗಳಿಗೆ ಬೋಧಿಧರ್ಮನ ದೈವತ್ವವನ್ನ ಕಂಡು ಅವನ ಹತ್ತಿರ ಬಂದು ಬೌದ್ಧ ಮತದ ಪ್ರಚಾರವನ್ನ ಶುರು ಮಾಡ್ತಾರೆ. ಬೋಧಿಧರ್ಮ ಚೀನಾದ ಕೆಲ ಊರುಗಳಿಗೆ ಹೋದಾಗ ಅಲ್ಲಿನ ಜನಗಳು ತೀವ್ರವಾದ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಆಗ ಬೋಧಿಧರ್ಮ ತಾನು ಕಲಿತಿದ್ದ ಆಯುರ್ವೇದ ವೈದ್ಯವನ್ನ ಚೀನಾದ ಜನಗಳಿಗೂ ಕಲಿಸ್ತಾನೆ. ದೇಹದ ರಕ್ಷಣೆಗಾಗಿ ತಾನು ಕಲಿತಿದ್ದ ಯೋಗ ಕಲಾತ್ಮಕ ಪಟ್ಟುಗಳನ್ನು ಅವರೆಲ್ಲರಿಗೂ ಕಲಿಸ್ತಾನೆ. ಚೈನಾದಲ್ಲಿ ಕುಂಫು ಬಂದಿದ್ದು ಕೂಡ ಬೋಧಿಧರ್ಮನಿಂದಲೇ. ಈಗ ನಮ್ಮವರು ಅದನ್ನ ಕಲ್ತ್ಕೊಳ್ಳೋದಿಕ್ಕೆ ಅಲ್ಲಿಗೆ ಹೋಗ್ತಿದ್ದಾರೆ. ಇದು ನಿಜವಾಗಿಯೂ ನಮ್ಮ ನಿರ್ಭಾಗ್ಯ ಅಂತಾನೆ ಹೇಳ್ಬೇಕು, ಅಥವಾ ಅಂಥ ಕಲೆಗಳನ್ನ ಕಾಪಾಡಿಕೊಳ್ಳದ ನಮ್ಮ ದುಸ್ಥಿತಿ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.